ಹಜರತ್ ಸಲ್ಮಾನ್ ಫಾರ್ಸಿ ರದಿಯಲ್ಲಾಹು ತಾಲಾ ಅನ್ಹುರವರು ನಿರೂಪಿಸುತ್ತಾರೆ, ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಶಾಬಾನಿನ ಕೊನೆಯಲ್ಲಿ ಒಂದು ಧರ್ಮೋಪದೇಶ ನೀಡಿದರು, ಒಂದು ಖುತ್ಬಾ ಹೇಳಿದರು. ಅದರಲ್ಲಿ ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಇದು ಅದರ ಮಫ್ಹೂಮ್, ನಿಮ್ಮ ಮೇಲೆ ಒಂದು ತಿಂಗಳು ಬರಲಿದೆ, ಅದು ಅತ್ಯಂತ ಪವಿತ್ರ ತಿಂಗಳು. ಆ ತಿಂಗಳಿನಲ್ಲಿ ಒಂದು ರಾತ್ರಿ ಉಂಟು, ಆ ರಾತ್ರಿಯು 1000 ತಿಂಗಳಿನಿಂದ ಉತ್ತಮವಾಗಿದೆ. ಅಲ್ಲಾಹನು ಈ ತಿಂಗಳಿನ ಉಪವಾಸಗಳನ್ನು ಫರ್ಜ್ ಮಾಡಿದ್ದಾನೆ, ಅರ್ಥಾತ್ ಕಡ್ಡಾಯಗೊಳಿಸಿದ್ದಾನೆ. ಹಾಗೂ ಇದರ ರಾತ್ರಿಯ ಕಿಯಾಮ್ ಅರ್ಥಾತ್ ತರಾವಿಹ್ ನಮಾಜನ್ನು ಒಂದು ಬಹಳ ಪುಣ್ಯದ ಕೆಲಸ ಘೋಷಿಸಿದ್ದಾನೆ. ಈ ತಿಂಗಳಿನಲ್ಲಿ ಮಾಡಲಾದ ನಫಿಲ್ ಕಾರ್ಯಗಳ ಪ್ರತಿಫಲ ಒಂದು ಫರ್ಜ್ ಕಾರ್ಯದ ಸಮಾನವಾಗಿದೆ. ಹಾಗೂ ಈ ತಿಂಗಳಿನಲ್ಲಿ ಮಾಡಲಾದ ಒಂದು ಫರ್ಜ್ ಕಾರ್ಯದ ಪ್ರತಿಫಲ ಬೇರೆ ತಿಂಗಳಿನಲ್ಲಿ ಮಾಡಲಾದ 70 ಫರ್ಜ್ಗಳ ಸಮಾನವಾಗಿದೆ. ಇದು ತಾಳ್ಮೆಯ ತಿಂಗಳು ಹಾಗೂ ತಾಳ್ಮೆಯ ಪ್ರತಿಫಲ ಸ್ವರ್ಗವು. ಇದು ಜನರ ಸಂಕಷ್ಟಗಳನ್ನು ನಿವಾರಿಸುವ ತಿಂಗಳು. ಈ ತಿಂಗಳಿನಲ್ಲಿ ಒಳ್ಳೆಯ ಮುಸಲ್ಮಾನರ ಜೀವನಾಂಶವನ್ನು ಹೆಚ್ಚಿಸಲಾಗುತ್ತದೆ. ಯಾರಾದರೂ ಒಂದು ಉಪವಾಸಿಯನ್ನು ಇಫ್ತಾರ್ ಮಾಡಿಸಿದರೆ ಅವನ ಪಾಪಗಳನ್ನು ಕ್ಷಮಿಸಲಾಗುವುದು ಹಾಗೂ ಇದು ಅವನಿಗೆ ನರಕದ ಬೆಂಕಿಯಿಂದ ಉಳಿಯುವ ಕಾರಣವಾಗುತ್ತದೆ. ಹಾಗೂ ಅವನಿಗೆ ಆ ಉಪವಾಸಿಯಷ್ಟು ಪ್ರತಿಫಲವೂ ಸಿಗುತ್ತದೆ. ಆದರೆ ಇದರಿಂದ ಆ ಉಪವಾಸಿಯ ಪ್ರತಿಫಲದಲ್ಲಿ ಏನೂ ಕಮ್ಮಿ ಮಾಡಲಾಗುವುದಿಲ್ಲ. ಇಲ್ಲಿ ಸಹಾಬರವರು ಕೇಳಿದರು, ಯಾ ರಸೂಲಲ್ಲಾ, ನಮ್ಮಲ್ಲಿ ಎಲ್ಲರೂ ಒಂದು ಉಪವಾಸಿಯನ್ನು ಹೊಟ್ಟೆ ತುಂಬ ಊಟ ಮಾಡಿಸುವಷ್ಟು ಶಕ್ತಿಯನ್ನು ಹೊಂದಿಲ್ಲ. ಇದಕ್ಕೆ ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಈ ಪ್ರತಿಫಲವು ಸಂಪೂರ್ಣ ಆಹಾರಕ್ಕಾಗಿ ಸೀಮಿತವಾಗಿಲ್ಲ. ಒಂದು ಉಪವಾಸಿಯನ್ನು ಯಾರಾದರೂ ಒಂದು ಖರ್ಜೂರ ತಿನ್ನಿಸಿದರೂ ಕೂಡ, ಒಂದು ಹನಿ ನೀರು ಕುಡಿಸಿದರೂ ಸಹ ಅಥವಾ ಒಂದು ಹನಿ ಮಜ್ಜಿಗೆ ಕುಡಿಸಿದರೂ ಸಹ ಈ ಪ್ರತಿಫಲವನ್ನು ಪಡೆದುಕೊಳ್ಳಬಹುದು. ಈ ತಿಂಗಳು ಹೇಗಿದೆ ಎಂದರೆ, ಇದರ ಮೊದಲನೇ ಭಾಗ ಅಲ್ಲಾಹನ ಕರುಣೆ, ಮಧ್ಯದ ಭಾಗ ಅಲ್ಲಾಹನ ಕ್ಷಮೆ, ಕೊನೆಯ ಭಾಗ ನರಕದ ಬೆಂಕಿಯಿಂದ ಬಿಡುಗಡೆಯದಾಗಿದೆ. ಈ ತಿಂಗಳಿನಲ್ಲಿ ನೀವು 4 ಕಾರ್ಯಗಳನ್ನು ಹೆಚ್ಚಿಸಿರಿ. ಅದರಲ್ಲಿ 2 ಕಾರ್ಯಗಳು ಅಲ್ಲಾಹನ ಸಂತೋಷಕ್ಕಾಗಿ ಹಾಗೂ ಇನ್ನೆರಡು ಕಾರ್ಯಗಳು ಆಯ್ಕೆ ಇಲ್ಲದ ಕಾರ್ಯಗಳು. ಅರ್ಥಾತ್ ಇದನ್ನು ಹೊರತುಪಡಿಸಿ ನಿಮಗೆ ಯಾವುದೇ ಬೇರೆ ಆಯ್ಕೆವೇ ಇಲ್ಲ. ಅದರಲ್ಲಿ ಮೊದಲನೇ 2 ಕಾರ್ಯ ಯಾವುದೆಂದರೆ ಕಲಿಮೆ ತೊಯ್ಯಿಬಾ ಹಾಗೂ ಅಸ್ತಗ್ಫಾರ್ ಅನ್ನು ಹೆಚ್ಚಿಸಿರಿ. ಇನ್ನೆರಡು ಕಾರ್ಯಗಳು ಅಲ್ಲಾಹನಿಂದ ಸ್ವರ್ಗವನ್ನು ಕೇಳಿರಿ, ನರಕದ ಬೆಂಕಿಯಿಂದ ಆಶ್ರಯ ಕೇಳಿರಿ. ವೀಕ್ಷಕರೇ, ಇದು ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಶಾಬಾನಿನ ಕೊನೆಯಲ್ಲಿ ಸಹಾಬಾರವರ ಮುಂದೆ ಹೇಳಿದ ಧರ್ಮೋಪದೇಶ. ಇದರಲ್ಲಿ ಮೊಟ್ಟ ಮೊದಲಾಗಿ ಈ ರಂಜಾನ್ ತಿಂಗಳಿನ ಮಹತ್ವದ ಬಗ್ಗೆ ಹೇಳಲಾಗಿದೆ. ನಂತರ ಈ ತಿಂಗಳಿನ ಒಂದು ರಾತ್ರಿಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಇದು ಶಬ್ಬೆ ಕದರ್ ರಾತ್ರಿಯ ಬಗ್ಗೆ ಹೇಳಲಾಗಿದೆ. ಇದರ ಬಗ್ಗೆ ನಾವು ಮುಂದೆ ಮಾತನಾಡೋಣ. ಅದರ ನಂತರ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ, ಅಲ್ಲಾಹನು ಈ ತಿಂಗಳಿನ ಉಪವಾಸಗಳನ್ನು ಫರ್ಜ್ ಮಾಡಿದ್ದಾನೆ, ಕಡ್ಡಾಯಗೊಳಿಸಿದ್ದಾನೆ. ಈ ತಿಂಗಳಿನ ಉಪವಾಸಗಳು ನಮ್ಮ ಇಚ್ಛೆಯ ಪ್ರಕಾರ ಯಾರಾದರೂ ಇಡಬಹುದು, ಯಾರಾದರೂ ಬಿಡಬಹುದು. ಇಟ್ಟಿದ್ದರೆ ಉತ್ತಮ, ಇಲ್ಲದಿದ್ದರೆ ಏನಿಲ್ಲ. ಇದು ಈ ರೀತಿಯ ಉಪವಾಸಗಳಲ್ಲ, ಇದು ಫರ್ಜ್ ಉಪವಾಸಗಳು. ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ವ್ಯಕ್ತಿಯು ಈ ಉಪವಾಸಗಳನ್ನು ಕಡ್ಡಾಯವಾಗಿ ಇಡಲೇಬೇಕು. ಇವುಗಳನ್ನು ಮಾಮೂಲಿ ನೆಪಗಳನ್ನು ರಚಿಸಿಕೊಂಡು ಬಿಡುವ ಹಾಗಿಲ್ಲ. ಹಾಗೂ ವೀಕ್ಷಕರೇ, ಈ ಉಪವಾಸಗಳ ಉದ್ದೇಶವೇನು? ಇದನ್ನು ನಾವು ತಿಳಿದುಕೊಳ್ಳೋಣ. ಅಲ್ಲಾಹನು ನಮ್ಮಿಂದ 70 ತಾಯಿಗಳಿಂದಲೂ ಅಧಿಕ ಪ್ರೀತಿ ಮಾಡುತ್ತಾನೆ. ಹಾಗಾದರೆ ಅವನಿಗೆ ನಮಗೆ ಹಸುವಿನಲ್ಲಿ ಕಂಡು ನೌಜುಬಿಲ್ಲಾ ಯಾವ ಸಂತೋಷ ಸಿಗುತ್ತದೆ? ಒಂದು ತಾಯಿ ತನ್ನ ಮಗುವಿನಿಂದ ಬಹಳ ಪ್ರೀತಿಸುತ್ತಾಳೆ. ಅವನನ್ನು ನೋವಲ್ಲಿ ಕಂಡು ಅವಳಿಗೆ ಸಂತೋಷವಾಗುವುದಿಲ್ಲ. ಆದರೆ ಅದೇ ತಾಯಿ ತನ್ನ ಮಗುವಿಗೆ ನೆಗಡಿಯಾಗಿರುವ ಸಂದರ್ಭದಲ್ಲಿ ಮಗು ಐಸ್ ಕ್ರೀಮ್ ಕೇಳಿದರೆ ಕೊಡಿಸುವುದಿಲ್ಲ. ಈಗ ಆ ಮಗು ಅತ್ತರೂ ಸಹ, ದುಃಖಿಯಾದರೂ ಸಹ, ಅವನ ಮನಸ್ಸಿಗೆ ನೋವಾದರೂ ಸಹ ಆ ತಾಯಿ ಆತನನ್ನು ಐಸ್ ಕ್ರೀಮ್ ಕೊಡುವುದಿಲ್ಲ, ಏಕೆಂದರೆ ಅದು ಅವನಿಗೆ ಹಾನಿಕಾರಿ. ಇದೇ ರೀತಿ ವೀಕ್ಷಕರೇ, ಅಲ್ಲಾಹನಿಗೆ ತಿಳಿದಿದೆ ನನ್ನ ಭಕ್ತರು ಇಡೀ ವರ್ಷ ಒಂದು ದಿನದಲ್ಲಿ 3 ಬಾರಿ 4 ಬಾರಿ 5 ಬಾರಿ ತಿಂದು ಸಾಕಷ್ಟು ಕಾಯಿಲೆಗಳಲ್ಲಿ ಸಿಲುಕಿದ್ದಾರೆ. ಹಾಗೂ ಇಡೀ ವರ್ಷ ನಫ್ಸಿನ ಮಾತನ್ನು ಕೇಳಿ ತನ್ನ ಆತ್ಮವನ್ನು ದುರ್ಬಲಗೊಳಿಸಿಕೊಂಡಿದ್ದಾರೆ. ಅವರ ಆತ್ಮವನ್ನು ಬಲಪಡಿಸಬೇಕೆಂದು, ಅವರ ಆರೋಗ್ಯವನ್ನು ಸುಧಾರಿಸಬೇಕೆಂದು ಉಪವಾಸವನ್ನು ಕಡ್ಡಾಯಗೊಳಿಸಿದ್ದಾನೆ. ಡಾಕ್ಟರ್ಸ್ ಕೂಡ ಉಪವಾಸಗಳಲ್ಲಿ ಬಹಳ ಕಾಯಿಲೆಗಳ ಚಿಕಿತ್ಸೆ ಇದೆ ಎಂದು ಖಚಿತಪಡಿಸಿದ್ದಾರೆ.
ವೀಕ್ಷಕರೇ, ಈ ಉಪವಾಸವು ನಮ್ಮ ಅನುಕೂಲಕ್ಕಾಗಿ ನಿಗದಿಪಡಿಸಲಾಗಿದೆ. ಸ್ವಯಂ ಅಲ್ಲಾಹನು ಲಅಲ್ಲಕುಂ ತತ್ತಕೂನ್, ಇದರಲ್ಲಿ ಉಪವಾಸಗಳ ಉದ್ದೇಶ ಹೇಳುತ್ತಾನೆ, ನೀವು ಧರ್ಮನಿಷ್ಠರಾಗಲು ಉಪವಾಸಗಳನ್ನು ವಿಧಿಸಲಾಗಿದೆ. ಹಾಗೂ ವೀಕ್ಷಕರೇ, ಈ ಹದೀಸಿನಲ್ಲಿ ಮುಂದೆ ಉಪವಾಸದ ಜೊತೆ ತರಾವೀಹ್ ನಮಾಜಿನ ಬಗ್ಗೆ ಉಲ್ಲೇಖಿಸಲಾಗಿದೆ. ಉಪವಾಸದ ಜೊತೆ ತರಾವೀಹ್ ನಮಾಜನ್ನು ನಾವು ಕಡ್ಡಾಯವಾಗಿ ನಿರ್ವಹಿಸಬೇಕು. ಇದು ಒಂದು ಬಹಳ ಪುಣ್ಯದ ಕೆಲಸ ಎಂದು ಅಲ್ಲಾಹನು ಘೋಷಿಸಿದ್ದಾನೆ. ಹಾಗೂ ಇದು ಸುನ್ನತೆ ಮುಅಕ್ಕದ, ಇದನ್ನು ಕೂಡ ನಾವು ಕಡ್ಡಾಯವಾಗಿ ನಿರ್ವಹಿಸಬೇಕು. ಇದರಲ್ಲಿ ಕುರಾನ್ ಕೇಳಬೇಕು. ರಂಜಾನಿನ ಇಡೀ ತಿಂಗಳಲ್ಲಿ ನಾವು ಯಾವ ರೀತಿ ಕಳೆಯಬೇಕೆಂದರೆ, ದಿನದಲ್ಲಿ ಉಪವಾಸ ಮಾಡಿ ಅಲ್ಲಾಹನನ್ನು ಸಂತೋಷಪಡಿಸಬೇಕು. ರಾತ್ರಿಯಲ್ಲಿ ತರಾವೀಹ್ ನಮಾಜಲ್ಲಿ ಕುರಾನ್ ಕೇಳಿ ಅಲ್ಲಾಹನನ್ನು ಸಂತೋಷಪಡಿಸಬೇಕು. ಹಾಗೂ ಮುಂದೆ ಇದರಲ್ಲಿ ಹೇಳಲಾಗಿದೆ, ಈ ತಿಂಗಳಿನಲ್ಲಿ ಒಂದು ನಫಿಲ್ ಕಾರ್ಯದ ಪ್ರತಿಫಲವು ಒಂದು ಫರ್ಜ್ ಕಾರ್ಯದ ಸಮಾನವಾಗಿದೆ. ಹೀಗಾಗಿ ನಾವು ಈ ತಿಂಗಳಿನಲ್ಲಿ ಪ್ರತಿ ಒಂದು ನಫಿಲ್ ಕಾರ್ಯಗಳನ್ನು ನಿರಂತರವಾಗಿ ಪಾಲಿಸಬೇಕು. ಯಾವುದೇ ಒಂದು ನಫಿಲ್ ನಮಾಜನ್ನು, ಯಾವುದೇ ಒಂದು ನಫಿಲ್ ಕಾರ್ಯವನ್ನು ಬಿಟ್ಟು ನಾವು ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬಾರದು. ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮುಂದೆ ಹೇಳಿದ್ದಾರೆ, ಈ ತಿಂಗಳು ತಾಳ್ಮೆಯ ತಿಂಗಳು. ಇದರಲ್ಲಿ ನಮಗೆ ತಾಳ್ಮೆಯ ಪಾಠ ಪಡಿಸಲಾಗುತ್ತದೆ ಅಲ್ಲಾಹನ ಕಡೆಯಿಂದ. ನಮ್ಮ ಮುಂದೆ ತಿನ್ನುವ ಎಲ್ಲ ಪದಾರ್ಥವಿದ್ದರೂ, ಯಾರು ನೋಡುವವರು ಇಲ್ಲದಿದ್ದರೂ, ಬರೀ ಅಲ್ಲಾಹನಿಗೋಸ್ಕರ, ಅಲ್ಲಾಹನ ಸಂತೋಷಕ್ಕಾಗಿ ನಾವು ತಾಳ್ಮೆಯಿಂದ ನಮ್ಮನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೇವೆ. ಇದರಿಂದ ನಮಗೆ ಇನ್ನೂ ಸಾಕಷ್ಟು ಜಾಗಗಳಲ್ಲಿ ಇದರ ಲಾಭ ಕಾಣಿಬರುತ್ತದೆ. ಹಾಗೂ ನಮ್ಮಲ್ಲಿ ಸಬ್ರ್, ಪೇಷನ್ಸ್, ತಾಳ್ಮೆಯ ಗುಣಗಳು ಹೆಚ್ಚಾಗುತ್ತವೆ. ಹಾಗೂ ಅಲ್ಲಾಹನು ಪ್ರತಿ ಸಮಯದಲ್ಲೂ ನಮಗೆ ನೋಡುತ್ತಿದ್ದಾನೆ ಎನ್ನುವ ಈ ಆಲೋಚನೆ ನಮ್ಮ ಮೆದುಳಿನಲ್ಲಿ ಫಿಕ್ಸ್ ಆಗುತ್ತದೆ. ಹಾಗೂ ಈ ತಾಳ್ಮೆಯ ಪ್ರತಿಫಲ ಸ್ವರ್ಗವು. ಇದಕ್ಕಿಂತ ಮಿಗಿಲಾದ ಪ್ರತಿಫಲ ನಮಗೆ ಇನ್ನೇನು ಬೇಕು ವೀಕ್ಷಕರೇ. ಹಾಗೂ ಮುಂದೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ, ಇದು ಜನರ ದುಃಖಗಳನ್ನು, ಕಷ್ಟಗಳನ್ನು ಹಂಚಿಕೊಳ್ಳುವ ತಿಂಗಳು. ಅರ್ಥಾತ್ ನಾವು ಪ್ರತಿದಿನ ಹೊಟ್ಟೆ ತುಂಬ ದಿನದಲ್ಲಿ 3 ಬಾರಿ 4 ಬಾರಿ ಊಟ ಮಾಡುತ್ತೇವೆ. ಆದರೆ ಈ ತಿಂಗಳಿನಲ್ಲಿ ನಮ್ಮ ಹತ್ತಿರ ಊಟ ಇದ್ದರೂ ಸಹ ನಾವು ತಿನ್ನದೆ ಇಡೀ ವರ್ಷ ಪೂರ್ತಿ ಹಸುವಿನಲ್ಲಿ ಬಳಲುತ್ತಿರುವ ಬಡವ ಜನರ ನೋವನ್ನು ಅನುಭವಿಸುತ್ತೇವೆ. ಹಾಗೂ ನಮ್ಮೊಳಗೆ ಅವರ ಸಹಾನುಭೂತಿ ಹೆಚ್ಚಾಗುತ್ತದೆ. ಹಾಗೂ ನಮ್ಮಲ್ಲಿ ಅವರ ಸಹಾಯ ಮಾಡುವ ಉತ್ಸಾಹ ಹೆಚ್ಚಾಗುತ್ತದೆ. ಹೀಗೆ ನಮ್ಮ ಲಾಭವೂ ಆಗುತ್ತದೆ, ಅವರ ಲಾಭವೂ ಆಗುತ್ತದೆ. ಹಾಗೂ ನಮ್ಮಲ್ಲಿ ಅಲ್ಲಾಹನ ಶುಕ್ರ್ ಮಾಡುವ, ಅಲ್ಲಾಹನ ಧನ್ಯವಾದ ಮಾಡುವ ಗುಣಗಳು ಕೂಡ ಹೆಚ್ಚಾಗುತ್ತವೆ. ಹೀಗಾಗಿ ನಾವು ಈ ತಿಂಗಳಿನಲ್ಲಿ ಸಾಕಷ್ಟು ಬಡವರ ಸಹಾಯ ಮಾಡಬೇಕು. ಸದಖಾ, ಖೈರಾತ್, ಜಕಾತಿನಿಂದ ಅವರ ಅಗತ್ಯಗಳನ್ನು ಪೂರೈಸಿಸುವ ಪ್ರಯತ್ನ ಪಡಬೇಕು. ಹಾಗೂ ಈ ಹದೀಸಿನಲ್ಲಿ ಉಲ್ಲೇಖಿಸಲಾಗಿದೆ, ಒಂದು ಉಪವಾಸಿಯನ್ನು ಇಫ್ತಾರ್ ಮಾಡಿಸಿದರೆ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಲಾಗುವುದು ಹಾಗೂ ನರಕದ ಬೆಂಕಿಯಿಂದ ಉಳಿಯುವ ಇದು ನಮಗೆ ಒಂದು ಕಾರಣ ಆಗುತ್ತದೆ. ಹೀಗಾಗಿ ನಾವು ಆದಷ್ಟು ಜನರನ್ನು ಇಫ್ತಾರ್ ಮಾಡಿಸುವ ಪ್ರಯತ್ನ ಪಡಬೇಕು. ನಾವು ಶ್ರೀಮಂತರಲ್ಲ, ಅಷ್ಟು ಅನುಕೂಲವಿಲ್ಲ ಎಂದರೂ ಕೂಡ ಅಕ್ಕಪಕ್ಕ ಮನೆಗಳಿಗೆ, ಮಸೀದಿಯಲ್ಲಿ ಇಫ್ತಾರ್ ಮಾಡುವವರಿಗೆ ನಮ್ಮ ಮನೆಯಿಂದ ಏನಾದರೂ ಕಳುಹಿಸಬೇಕು. ಇದರಿಂದಲೂ ನಾವು ಈ ಪ್ರತಿಫಲವನ್ನು ಪಡೆದುಕೊಳ್ಳಬಹುದು. ಆದರೆ ಬಡವರಿಗೆ ಸಹಾಯ ಮಾಡಿದರೆ, ಬಡವರ ಮನೆಗೆ ನಮ್ಮ ಮನೆಗಳಿಂದ ಏನಾದರೂ ಕಳುಹಿಸಿದರೆ ಇದರಿಂದ ನಮಗೆ ಉತ್ತಮವಾದ ಪ್ರತಿಫಲ ಸಿಗುತ್ತದೆ. ಹಾಗೂ ವೀಕ್ಷಕರೇ, ಇದರಲ್ಲಿ ಕೊನೆಯಲ್ಲಿ ಹೇಳಲಾಗಿದೆ, ಈ ತಿಂಗಳಿನಲ್ಲಿ ನಾವು 4 ಕಾರ್ಯಗಳನ್ನು ಹೆಚ್ಚಿಸಬೇಕು. ಅದರಲ್ಲಿ ಒಂದು ಕಲಿಮೆ ತೊಯ್ಯಿಬಾ, ಅರ್ಥಾತ್ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದು ರಸೂಲುಲ್ಲಾ. ಹಾಗೂ ಇನ್ನೊಂದು ಅಸ್ತಗ್ಫಾರ್ ಎಂದರೆ ಅಸ್ತಗ್ಫಿರುಲ್ಲಾಹ ಅಲ್ಲದಿ ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್, ಅಥವಾ ಅಸ್ತಗ್ಫಿರುಲ್ಲಾಹ ಮಿನ್ ಕುಲ್ಲಿ ದಂಬಿಯು ಅತೂಬು ಇಲೈ, ಅಥವಾ ಬರೀ ಅಸ್ತಗ್ಫಿರುಲ್ಲಾ. ಇಷ್ಟಾದರೂ ಸಹ ಈ ಕಲಿಮೆ ತೊಯ್ಯಿಬಾ ಹಾಗೂ ಈ ಅಸ್ತಗ್ಫಾರ್ ಇದನ್ನು ನಾವು ಹೆಚ್ಚು ಸಂಖ್ಯೆಯಲ್ಲಿ ಆಗಾಗ ಓದುತ್ತಿರಬೇಕು. ಹಾಗೂ ಇನ್ನೆರಡು ಕಾರ್ಯಗಳು ಅಲ್ಲಾಹನಿಂದ ಸ್ವರ್ಗವನ್ನು ಕೇಳುತ್ತಿರಬೇಕು ಹಾಗೂ ನರಕದ ಬೆಂಕಿಯಿಂದ ಆಶ್ರಯ ಕೇಳುತ್ತಿರಬೇಕು. ಅಲ್ಲಾಹನು ಪ್ರತಿ ಸಮಯ, ಪ್ರತಿ ದಿನ, ಪ್ರತಿ ಕ್ಷಣ ತನ್ನ ಎಲ್ಲ ಭಕ್ತರ ದುಆಗಳನ್ನು, ಬೇಡಿಕೆಗಳನ್ನು ಕೇಳುತ್ತಾನೆ. ಅದು ರಂಜಾನ್ ತಿಂಗಳಾಗಲಿ ಅಥವಾ ಯಾವುದೇ ಬೇರೆ ತಿಂಗಳಾಗಲಿ. ಹಾಗೂ ಅವರು ಯಾವ ಭಾಷೆಯಲ್ಲಾದರೂ ಮಾಡಲಿ, ಅರಬಿ, ಉರ್ದು, ಕನ್ನಡ, ಫಾರ್ಸಿ, ತಮಿಳ್, ತೆಲುಗು, ಇಂಗ್ಲಿಷ್, ಫ್ರೆಂಚ್, ಚೈನೀಸ್,
ಯಾವ ಭಾಷೆಯಲ್ಲಾದರೂ ಮಾಡಲಿ, ಯಾವ ಸಂದರ್ಭದಲ್ಲಾದರೂ ಕೇಳಲಿ, ಜೋರಾಗಿ ಕೇಳಿದರೂ ಸಹ ಅಥವಾ ಮನದಲ್ಲಿ ಯೋಚಿಸಿದರೂ ಸಹ ತನ್ನ ಎಲ್ಲ ಭಕ್ತರ ಪ್ರತಿ ಒಂದು ದುಆಗಳನ್ನು ಅಲ್ಲಾಹನು ಕೇಳುತ್ತಾನೆ. ನಮ್ಮ ಅಗತ್ಯಗಳನ್ನು ನಮ್ಮಿಂದ ಉತ್ತಮವಾಗಿ ಅವನಿಗೆ ತಿಳಿದಿದೆ. ನಮಗೆ ಏನು ಬೇಕು, ನಮಗೆ ಏನು ಉತ್ತಮ, ನಮಗೆ ಏನು ಹಾನಿಕಾರಕ, ಇವೆಲ್ಲವನ್ನು ನಮ್ಮಿಂದ ಹೆಚ್ಚಾಗಿ ಅವನಿಗೆ ತಿಳಿದಿದೆ. ಹಾಗೂ ನಮ್ಮ ಬೇಡಿಕೆಗಳನ್ನು ಕೇಳುವ ಜೊತೆ ಅವನು ಸ್ವೀಕರಿಸುತ್ತಾನೆ. ತಕ್ಷಣವೇ ಸ್ವೀಕರಿಸಬಹುದು ಅಥವಾ ಸ್ವಲ್ಪ ಸಮಯದ ನಂತರ ಅದನ್ನು ನಮಗೆ ನೀಡಬಹುದು. ಯಾವ ಸಮಯದಲ್ಲಿ ನಮಗೆ ಏನು ಉಚಿತವೋ ನಮಗೆ ಆ ಸಮಯದಲ್ಲೇ ಆ ವಸ್ತುವನ್ನು ನೀಡುತ್ತಾನೆ. ನಮ್ಮ ಕೆಲಸ ಕೇಳುವುದು. ಅವನು ನಮಗೆ ಅದು ಉಚಿತವಾದರೆ ನೀಡುತ್ತಾನೆ ಅಥವಾ ನಾವು ಕೇಳುವುದಕ್ಕಿಂತ ಉತ್ತಮವಾದ ವಸ್ತುವನ್ನು ಅವನು ಅದರ ಬದಲಾಗಿ ನೀಡುತ್ತಾನೆ. ಹಾಗೂ ವೀಕ್ಷಕರೇ, ಈ ಜಗತ್ತಿನ ಪರಂಪರೆ ಏನೆಂದರೆ, ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಯಿಂದ ಏನಾದರೂ ಒಮ್ಮೆ ಕೇಳಿದರೆ ಸರಿ, ಅದೇ ಅವನು ಪದೇ ಪದೇ ಕೇಳುತ್ತಲಿದ್ದರೆ ಕೊಡುವವನು ಕೋಪಗೊಳ್ಳುತ್ತಾನೆ. ಆದರೆ ನಮ್ಮ ಪ್ರೀತಿಯ ಕರುಣಾಮಯಿ ಅಲ್ಲಾಹನ ಬಳಿ ಯಾರು ಎಷ್ಟು ಕೇಳುತ್ತಾನೋ ಅವನು ಅಷ್ಟೇ ಪ್ರಿಯವಾಗಿರುತ್ತಾನೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ಹದೀಸ್ ಉಂಟು. ಅದರಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಮಲ್ಲಂ ಯಸ್ ಅಲಿಲ್ಲಾಹ ಯಗ್ಜಿಬ್ ಅಲೈ. ಅಲ್ಲಾಹನಿಂದ ಕೇಳದವನ ಮೇಲೆ ಅಲ್ಲಾಹನು ಕೋಪಗೊಳ್ಳುತ್ತಾನೆ. ಹೀಗಾಗಿ ನಾವು ಅಲ್ಲಾಹನಿಂದ ನಿರಂತರವಾಗಿ ಕೇಳುವುದನ್ನು ಕಡ್ಡಾಯವಾಗಿ ನಮ್ಮ ಅಭ್ಯಾಸ ಮಾಡಿಕೊಳ್ಳಬೇಕು. ಹಾಗೂ ಅದರ ಜೊತೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿರುವ ದುಆಗಳನ್ನು ಕಲಿತು ಯಾವ ಯಾವ ದುಆವನ್ನು ಯಾವ ಯಾವ ಉದ್ದೇಶದಿಂದ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಜಾಗದಲ್ಲಿ ಓದಿದರೆ ಉತ್ತಮ ಎಂದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ತಿಳಿಸಿದ್ದಾರೋ ಅದರ ಪ್ರಕಾರವೇ ನಾವು ಆ ದುಆಗಳನ್ನು ಓದಬೇಕು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಈ ಪವಿತ್ರ ತಿಂಗಳಿನಲ್ಲಿ ನೀವು 4 ವಸ್ತುಗಳನ್ನು ಹೆಚ್ಚಾಗಿ ಮಾಡಿರಿ. ಅದರಲ್ಲಿ ಒಂದು ಕಲಿಮೆ ತಯ್ಯಿಬಾವನ್ನು ಹೆಚ್ಚಾಗಿ ಓದಿರಿ, ಅಸ್ತಗ್ಫಾರನ್ನು ಹೆಚ್ಚಾಗಿ ಓದಿರಿ, ಹಾಗೂ ಸ್ವರ್ಗವನ್ನು ಹೆಚ್ಚಾಗಿ ಕೇಳಿರಿ, ನರಕದಿಂದ ಹೆಚ್ಚಾಗಿ ಆಶ್ರಯ ಪಡೆಯಿರಿ. ಈಗ ನಾವು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ಮಾತನ್ನು ಯಾವ ರೀತಿ ಪಾಲಿಸಬೇಕೆಂದರೆ, ಸ್ವರ್ಗ ಕೇಳುವ ಬಗ್ಗೆ, ನರಕದಿಂದ ಆಶ್ರಯ ಪಡೆಯುವ ಬಗ್ಗೆ ಯಾವುದಾದರೂ ದುಆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿದ್ದಾರಾ? ನಾವು ಮೊದಲಾಗಿ ಇದನ್ನು ನೋಡಬೇಕು. ನಂತರ ನಮಗೆ ತಿಳಿಯುತ್ತದೆ, ಹೌದು, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಒಂದು ದುಆವನ್ನು ಕಲಿಸಿದ್ದಾರೆ. ಅದರಲ್ಲಿ ಸ್ವರ್ಗವನ್ನು ಕೇಳಲಾಗಿದೆ, ನರಕದಿಂದ ಆಶ್ರಯ ಪಡೆಯಲಾಗಿದೆ. ಆ ದುಆ ಯಾವುದೆಂದರೆ, ಅಲ್ಲಾಹುಮ್ಮ ಇನ್ನಾ ನಸ್ಅಲುಕ ರಿದಾ ವ ನಸ್ಅಲುಕಲ್ ಜನ್ನ ವ ನಅೂದು ಬಿಕ ಮಿನನ್ನಾರ್. ಈಗ ನಾವು ಈ ದುಆ ಜೊತೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹದೀಸಿನ ಮೂಲಕ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದು ರಸೂಲುಲ್ಲಾಹ್ ಇದನ್ನು ಸೇರಿಸಿಕೊಳ್ಳಬೇಕು. ಹಾಗೂ ಅಸ್ತಗ್ಫಾರನ್ನು ಕೂಡ ಸೇರಿಸಿಕೊಳ್ಳಬೇಕು. ಅಸ್ತಗ್ಫಾರ್ ಎಂದರೆ ಅಸ್ತಗ್ಫಿರುಲ್ಲಾಹ ರಬ್ಬಿ ಮಿನ್ ಕುಲ್ಲಿ ದಂಬಿನ್ ಖತೀಅತಿನ್ ವ ಅತೂಬು ಇಲೈ. ಇದನ್ನು ಅಥವಾ ಅಸ್ತಗ್ಫಿರುಲ್ಲಾಹ ಅಲ್ಲದಿ ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್ ಅಥವಾ ಬರೀ ಅಸ್ತಗ್ಫಿರುಲ್ಲಾಹ್. ಈ 4 ದುಆಗಳನ್ನು ನಾವು ಕಡ್ಡಾಯವಾಗಿ ಈ ತಿಂಗಳಿನಲ್ಲಿ ಆಗಾಗ ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು. ಹಾಗೂ ಇದನ್ನು ಇದೇ ರೀತಿ ಬೇರೆ ಬೇರೆ ಓದಿದರೆ ಉತ್ತಮ. ಅಥವಾ ಯಾರಿಗಾದರೂ ಇಷ್ಟೆಲ್ಲವನ್ನು ಕಲಿತು ಇದನ್ನು ಓದುವುದು ಕಷ್ಟ ಎಂದು ಕಾಣಿಕೊಂಡರೆ ಉಲಮಾರವರು ಒಂದು ಶಾರ್ಟ್ ದುಆ ಕಲಿಸಿದ್ದಾರೆ. ಅದರಲ್ಲಿ ಈ 4 ದುಆಗಳನ್ನು ಕೂಡ ಕೂಡಿಸಲಾಗಿದೆ. ಕಲಿಮೆ ತಯ್ಯಿಬಾ, ಅಸ್ತಗ್ಫಾರ್, ಸ್ವರ್ಗದ ಬೇಡಿಕೆ ಹಾಗೂ ನರಕದಿಂದ ಆಶ್ರಯ. ಈ 4 ವಸ್ತುಗಳನ್ನು ಆ ಶಾರ್ಟ್ ದುಆನಲ್ಲಿ ಕೂಡಿಸಲಾಗಿದೆ. ಆ ದುಆ ಯಾವುದೆಂದರೆ, ಲಾ ಇಲಾಹ ಇಲ್ಲಲ್ಲಾಹ್ ನಸ್ತಗ್ಫಿರುಲ್ಲಾಹ್ ನಸ್ಅಲುಕಲ್ ಜನ್ನ ವ ನಅೂದು ಬಿಕ ಮಿನನ್ನಾರ್. ಇದರಲ್ಲಿ ಬರೀ ಈ 4 ವಾಕ್ಯಗಳುಂಟು ವೀಕ್ಷಕರೇ. ನಾವು ಕನಿಷ್ಠ ಈ ಶಾರ್ಟ್ ದುಆವನ್ನಾದರೂ ಕೂಡ ಬೈಹಾಟ್ ಮಾಡಿಕೊಂಡು ಪ್ರತಿದಿನ ಪ್ರತಿ ನಮಾಜ್ಗಳಲ್ಲಿ ಪ್ರತಿ ದುಆಗಳಲ್ಲಿ ಈ ಪವಿತ್ರ ತಿಂಗಳಿನಲ್ಲಿ ಕಡ್ಡಾಯವಾಗಿ ಇದನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು. ಹಾಗೂ ವೀಕ್ಷಕರೇ, ಇದೇ ಹದೀಸಿನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ, ಈ ಪವಿತ್ರ ತಿಂಗಳಿನ 3 ಭಾಗಗಳುಂಟು, 3 ಅಶರಗಳುಂಟು. ಒಂದು ಅಲ್ಲಾಹನ ಕರುಣೆಯ ಭಾಗ, ಇನ್ನೊಂದು ಅಲ್ಲಾಹನ ಕ್ಷಮೆಯ ಭಾಗ, ಹಾಗೂ ಕೊನೆಯದು ನರಕದ ಬೆಂಕಿಯಿಂದ ಮುಕ್ತಿಯ ಭಾಗ. ಈಗ ಈ 3 ಭಾಗಗಳಲ್ಲೂ ಕೂಡ ಓದುವ 3 ವಿಶೇಷ ದುಆಗಳುಂಟು. ಮೊದಲನೇ ಭಾಗದಲ್ಲಿ ಅರ್ಥಾತ್ ಮೊದಲನೇ ಉಪವಾಸದಿಂದ 10 ಉಪವಾಸಗಳವರೆಗೆ ನಾವು ಅಲ್ಲಾಹನ ಕರುಣೆಯನ್ನು ಈ ದುಆ ಮೂಲಕ ಕೇಳಬೇಕು. ಅಲ್ಲಾಹುಮ್ಮ ಅರ್ಹಮ್ನಾ ಯಾ ಅರ್ಹಮರ್ ರಾಹಿಮೀನ್. ಎರಡನೇ ಭಾಗದಲ್ಲಿ ಅರ್ಥಾತ್ 11ನೇ ಉಪವಾಸದಿಂದ 20 ಉಪವಾಸಗಳವರೆಗೆ ನಾವು ಅಲ್ಲಾಹನಿಂದ ಈ ದುಆ ಮೂಲಕ ಕ್ಷಮೆ ಕೇಳಿ ತನ್ನ ಪಾಪಗಳನ್ನು ಕ್ಷಮಿಸಿಕೊಳ್ಳಬೇಕು.
ಅಲ್ಲಾಹುಮ್ಮ ಘ್ಫಿರ್ ಲನಾ ದುನೂಬನಾ ಯಾ ರಬ್ಬಲ್ ಆಲಮೀನ್. ಮೂರನೇ ಭಾಗದಲ್ಲಿ ಅರ್ಥಾತ್ 21ನೇ ಉಪವಾಸದಿಂದ 30 ಉಪವಾಸಗಳವರೆಗೆ ನಾವು ಅಲ್ಲಾಹನಿಂದ ನರಕದ ಭಯಂಕರ ಬೆಂಕಿಯಿಂದ ಈ ದುವಾ ಮೂಲಕ ಮುಕ್ತಿ ಕೇಳಬೇಕು. ಅಲ್ಲಾಹುಮ್ಮ ಕಿನಾ ಅದಾಬನ್ನಾರ್ ವದ್ಖಿಲ್ನಲ್ ಜನ್ನತ ಮಅಲ್ ಅಬ್ರಾರ್ ಯಾ ಅಜೀಜು ಯಾ ಗಫಾರ್. ಈಗ ಯಾರಿಗಾದರೂ ಈ 3 ದುವಾಗಳು ಕೂಡ ಕಷ್ಟ, ಇದನ್ನು ಕೂಡ ಬಾಯ್ಹಾಟ್ ಮಾಡಿಕೊಂಡು ಆಗಾಗ ಓದುವುದು ಕಷ್ಟ ಎಂದು ಕಾಣಿಸಿಕೊಂಡರೆ ಇದನ್ನು ಕೂಡ ಶಾರ್ಟ್ ಮಾಡಿ ಉಲಮಾರವರು ತಿಳಿಸಿದ್ದಾರೆ. ಮೊದಲನೇ ಭಾಗದಲ್ಲಿ ಅಲ್ಲಾಹುಮ್ಮ ಅರ್ಹಮ್ನಾ, ಎರಡನೇ ಭಾಗದಲ್ಲಿ ಅಲ್ಲಾಹುಮ್ಮ ಘ್ಫಿರ್ ಲನಾ, ಮೂರನೇ ಭಾಗದಲ್ಲಿ ಅಲ್ಲಾಹುಮ್ಮ ಕಿನಾ ಅದಾಬನ್ನಾರ್. ಕನಿಷ್ಠ ಇಷ್ಟಾದರೂ ವೀಕ್ಷಕರೇ, ನಾವು ಓದಿ ಮೊದಲನೇ ಭಾಗದಲ್ಲಿ ಅಲ್ಲಾಹನ ಕರುಣೆಗೆ ಶರಣಾಗಬೇಕು, ಎರಡನೇ ಭಾಗದಲ್ಲಿ ತನ್ನ ಪಾಪಗಳನ್ನು ಕ್ಷಮಿಸಿಕೊಳ್ಳಬೇಕು, ಮೂರನೇ ಭಾಗದಲ್ಲಿ ನರಕದಿಂದ ಮುಕ್ತಿ ಕೇಳಬೇಕು. ಹಾಗೂ ಇದರ ಜೊತೆ ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸೆಹರಿ ಮಾಡುವಾಗ ಯಾ ವಾಸಿಯಲ್ ಫಜ್ಲಿ ಯಾ ವಾಸಿಯಲ್ ಮಗ್ಫಿರತಿ ಇಗ್ಫಿರ್ ಲನಾ ಈ ದುವಾವನ್ನು ಹೆಚ್ಚಾಗಿ ಓದಿರಿ ಎಂದು ಕೂಡ ಹೇಳಿದ್ದಾರೆ. ಹಾಗೂ ಇಫ್ತಾರ್ ಮಾಡುವ ಸಮಯದಲ್ಲಿ ಯಾ ವಾಸಿಯಲ್ ಫಜ್ಲಿ ಇಗ್ಫಿರ್ಲಿ ಈ ದುವಾವನ್ನು ಹೆಚ್ಚಾಗಿ ಓದುವ ಆದೇಶ ನೀಡಿದ್ದಾರೆ. ರಂಜಾನ್ ಎಂಬುದು ಎಲ್ಲರಿಗೂ ಬಹಳ ಪ್ರಿಯವಾದ ಪವಿತ್ರವಾದ ತಿಂಗಳು. ಇದು ಕೇವಲ ಉಪವಾಸದ ಸಮಯವಲ್ಲ, ಇದು ನಮ್ಮ ಹೃದಯ ಮತ್ತು ಆತ್ಮವನ್ನು ಶುದ್ಧಗೊಳಿಸುವ ಒಂದು ಸುಂದರ ಅವಕಾಶ. ಈ ಪವಿತ್ರ ತಿಂಗಳಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ರಂಜಾನಿನ 30 ದಿನಗಳನ್ನು 3 ಹಂತಗಳಲ್ಲಿ 3 ಅಶ್ರಾಗಳಲ್ಲಿ ಹಂಚಿದ್ದಾರೆ. ಇವು ಮೊದಲನೇ ಅಶ್ರಾ, ಎರಡನೇ ಅಶ್ರಾ ಹಾಗೂ ಮೂರನೇ ಅಶ್ರಾ ಎಂಬುವ ಭಾಗಗಳಲ್ಲಿ ವಿಭಜನೆಯಾಗಿದೆ. ಪ್ರತಿಯೊಂದು ಹಂತಕ್ಕೂ ಪ್ರತಿಯೊಂದು ಅಶ್ರಕ್ಕೂ ತನ್ನದೇ ಆದ ವಿಶೇಷತೆ ಮತ್ತು ಮಹತ್ವವಿದೆ. ಅರಬಿ ಭಾಷೆಯಲ್ಲಿ ಅಶ್ರಾ ಎಂದರೆ 10. ಸೊ 1ನೇ ಉಪವಾಸದಿಂದ ಹಿಡಿದು 10ನೇ ಉಪವಾಸದವರೆಗೆ ಇದು ಮೊದಲನೇ ಅಶ್ರಾ ಆಗುತ್ತದೆ, ಮೊದಲನೇ ಹಂತವಾಗುತ್ತದೆ. 11ನೇ ಉಪವಾಸದಿಂದ 20ನೇ ಉಪವಾಸದವರೆಗೆ ಇದು 2ನೇ ಅಶ್ರಾ, 2ನೇ ಹಂತವಾಗುತ್ತದೆ. 21ನೇ ಉಪವಾಸದಿಂದ ಹಿಡಿದು 30ನೇ ಉಪವಾಸದವರೆಗೆ ಇದು 3ನೇ ಅಶ್ರಾ, 3ನೇ ಹಂತವಾಗುತ್ತದೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹದೀಸಿನಲ್ಲಿ ಉಲ್ಲೇಖಿಸಿದ್ದಾರೆ, ಈ ರಂಜಾನ್ ತಿಂಗಳಿನ ಮೊದಲನೇ ಭಾಗ ರಹ್ಮತ್ ಆಗಿದೆ, ಅರ್ಥಾತ್ ಕರುಣೆಯಾಗಿದೆ, ದಯೆಯಾಗಿದೆ. ಎರಡನೇ ಭಾಗ ಮಗ್ಫಿರತ್ ಆಗಿದೆ, ಅರ್ಥಾತ್ ಕ್ಷಮೆಯಾಗಿದೆ. ಹಾಗೂ ಮೂರನೇ ಕೊನೆಯ ಭಾಗ ಬರಾಅತುಂ ಮಿನನ್ ನಾರ್ ಆಗಿದೆ, ಅರ್ಥಾತ್ ನರಕದ ಬೆಂಕಿಯಿಂದ ಮುಕ್ತಿ ಅಥವಾ ಸುರಕ್ಷತೆಯಾಗಿದೆ. ಈ ಮೊದಲನೇ ಹಂತ ರಹ್ಮತ್, ಅರ್ಥಾತ್ ಕರುಣೆ, ದಯೆ. ಈ ಹಂತದಲ್ಲಿ ಅಲ್ಲಾಹನ ಅಪಾರ ಕೃಪೆ ನಮ್ಮ ಮೇಲೆ ಇರಿಸಲಾಗುತ್ತದೆ. ಅಲ್ಲಾಹನ ರಹ್ಮತ್ ಎಂದರೆ ಏನು? ಅಲ್ಲಾಹನ ರಹ್ಮತ್, ದಯೆ, ಕೃಪೆ ಎನ್ನುವುದು ಇದನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳುವುದು ಮಾನವ ಪಾಲಿಗೆ ಅಸಾಧ್ಯ. ಇದು ಅವನ ಕಡೆಯಿಂದ ಅವನ ಸೃಷ್ಟಿಯ ಮೇಲೆ, ಪ್ರತಿಯೊಂದು ಜೀವಿಯ ಮೇಲೆ ಅಸಂಖ್ಯಾತ ಗಾತ್ರದಲ್ಲಿ ಹರಿಸಲಾದ ಒಂದು ಅಪಾರ ಕೊಡುಗೆಯಾಗಿದೆ. ಕುರಾನ್ ಮತ್ತು ಹದೀಸ್ನಲ್ಲಿ ಆಗಾಗ ನಮಗೆ ಇದರ ಉಲ್ಲೇಖನೆ ಸಿಗುತ್ತದೆ. ಹಾಗೂ ಇದು ಖಚಿತವಾಗುತ್ತದೆ, ನಮ್ಮ ಸರ್ವಶಕ್ತನಾದ ಅಲ್ಲಾಹನ ಪ್ರತಿಯೊಂದು ನಿರ್ಧಾರದಲ್ಲಿ ಎಲ್ಲೆಲ್ಲೂ ಅವನ ಕರುಣೆ, ಅವನ ಕೃಪೆ, ಅವನ ರಹ್ಮತ್ ಇದ್ದೇ ಇರುತ್ತದೆ. ಸ್ವಯಂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತನ್ನ ಕಲಾಮಿನಲ್ಲಿ ಹೇಳುತ್ತಾನೆ, ವರಹ್ಮತಿ ವಸ್ಯಾತ್ ಕುಲ್ಲಶಿ, ಇದು ಅದರ ಸಾರಾಂಶ, ನನ್ನ ದಯೆ ಎಲ್ಲವನ್ನೂ ಆವರಿಸಿಕೊಂಡಿದೆ. ಅಲ್ಲಾಹನ ದಯೆ ನಿರ್ದಿಷ್ಟ ಒಂದು ವ್ಯಕ್ತಿಗೆ ಅಥವಾ ನಿರ್ದಿಷ್ಟ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ, ಇದು ಸಂಪೂರ್ಣ ಬ್ರಹ್ಮಾಂಡವನ್ನು ಒಳಗೊಂಡಿದೆ. ಅಲ್ಲಾಹನ ದಯೆಯ, ಅಲ್ಲಾಹನ ಕರುಣೆಯ, ಅಲ್ಲಾಹನ ರಹಮತಿನ ಶ್ರೇಷ್ಠ ಸಂಕೇತವೆಂದರೆ ಒಂದು ಮಾನವ ಮೋಮಿನ್ ಆಗಿರಲಿ, ಮುಷ್ರಿಕ್ ಆಗಿರಲಿ, ಅಲ್ಲಾಹನನ್ನು ನಂಬುವನಾಗಿರಲಿ, ಅಲ್ಲಾಹನನ್ನು ನಕಾರಿಸುವನಾಗಿರಲಿ, ಪುಣ್ಯಾತ್ಮನಾಗಿರಲಿ, ಪಾಪಿಯಾಗಿರಲಿ, ಪ್ರತಿಯೊಬ್ಬನಿಗೂ ಅವನು ಜೀವನಾಂಶ ನೀಡುತ್ತಾನೆ, ಆಹಾರ ನೀಡುತ್ತಾನೆ, ನೀರು ನೀಡುತ್ತಾನೆ, ಆರೋಗ್ಯ ನೀಡಿದ್ದಾನೆ, ಸೂರ್ಯನ ಬೆಳಗು ಮತ್ತು ತಂಪಾದ ಗಾಳಿ ಉಸಿರಾಡಲು ನೀಡಿದ್ದಾನೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ತನ್ನ ಕುರ್ಆನಿನಲ್ಲಿ ಹೇಳುತ್ತಾನೆ, ಇನ್ನಲ್ಲಾಹ ಬಿನ್ನಾಸಿ ಲರೌಫುರ್ ರಹೀಮ್, ಖಂಡಿತವಾಗಿಯೂ ಅಲ್ಲಾಹ್ ಮಾನವರಿಗೆ ಅಪಾರ ಕರುಣೆ ತೋರುತ್ತಾನೆ ಮತ್ತು ತುಂಬ ಅನುಕಂಪದವನು. ನಾವು ಪ್ರತಿದಿನ ಸ್ವಾಭಾವಿಕವಾಗಿ ಪಡೆಯುವ
ಎಲ್ಲ ಅನುಕೂಲತೆಗಳು, ಈ ಎಲ್ಲವೂ ಅಲ್ಲಾಹನ ಅಪಾರ ದಯೆಯ ಸಂಕೇತಗಳಾಗಿವೆ. ನೀವು ಈ ಲೋಕದಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ದರೂ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ದಯೆ ಇಲ್ಲದೆ ಸ್ವರ್ಗಕ್ಕೆ ಪ್ರವೇಶಿಸಬೇಕಾದರೆ ಸಾಧ್ಯವಿಲ್ಲ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಒಳ್ಳೆಯ ಕರ್ಮಗಳ ಕಾರಣದಿಂದ ನೀವು ಸ್ವರ್ಗಕ್ಕೆ ಪ್ರವೇಶಿಸುವುದು ಸಾಧ್ಯವಿಲ್ಲ, ಆದರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಕರುಣೆಯಿಂದ ಮಾತ್ರ ಸಾಧ್ಯ. ಸಹಾಬಿಯರು ಕೇಳಿದರು, ಓ ಅಲ್ಲಾಹನ ಪ್ರವಾದಿಯರೇ, ನೀವು ಸಹ? ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಹೌದು, ನಾನು ಸಹ ಅಲ್ಲಾಹನ ಕರುಣೆ ಇಲ್ಲದೆ ಸ್ವರ್ಗ ಪ್ರವೇಶಿಸಲಾರೆ. ಆದ್ದರಿಂದ ನಮಗೆ ಅಗತ್ಯವಿರುವುದು ಅಲ್ಲಾಹನ ಕರುಣೆಯನ್ನು ಬೇಡಿಕೊಳ್ಳುವುದು ಮತ್ತು ಅದನ್ನು ಪಡೆಯಲು ಯತ್ನಿಸುವುದು. ಈಗ ಈ ಮೊದಲನೇ ಅಶ್ರಾದಲ್ಲಿ ನಾವು ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಕರುಣೆಯನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡಬೇಕು. ಅದೇಗೆ? ಸತ್ಯ ಮನಸ್ಸಿನಿಂದ ತೌಬಾ ಮಾಡಬೇಕು, ಪಶ್ಚಾತ್ತಾಪ ಮಾಡಬೇಕು, ಅಲ್ಲಾಹನಿಂದ ಕ್ಷಮೆ ಕೇಳಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ಇನ್ನಲ್ಲಾಹ ಯುಹಿಬ್ಬು ತವ್ವಾಬೀನ್. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಪಶ್ಚಾತ್ತಾಪ ಮಾಡುವವರನ್ನು ಪ್ರೀತಿಸುತ್ತಾನೆ. ಹಾಗೂ ಮುಖ್ಯವಾಗಿ ಇತರರೊಂದಿಗೆ ದಯಾಳುವಾಗಿರಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ, ಜನರ ಮೇಲೆ ಕರುಣೆ ತೋರದವನು ಅಲ್ಲಾಹನ ಕರುಣೆಗೆ ಅರ್ಹನಲ್ಲ. ಇದನ್ನು ನಾವು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ತಿಂಗಳು, ರಮಜಾನಿನ ತಿಂಗಳು, ಅಲ್ಲಾಹ್ ಸುಬ್ಹಾನಹು ವ ತಆಲಾ ತನ್ನ ಅಪಾರ ಕರುಣೆಯನ್ನು, ತನ್ನ ಅಪಾರ ರಹಮತನ್ನು ನಮ್ಮ ಮೇಲೆ ಇರಿಸುತ್ತಾನೆ. ಸೊ ನಾವು ಸಹ ಅವರ ಜೀವಿಗಳ ಮೇಲೆ ನಮ್ಮ ಕೈಯಲ್ಲಾದಷ್ಟು ಕರುಣೆಯನ್ನು ತೋರಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ನೀಡಿರುವ ಉಡುಗೊರೆಗಳಲ್ಲಿ ನಾವು ಬಡವರ, ಅಗತ್ಯ ಇರುವ ಜನರ ಭಾಗವೂ ಸಹ ಇಡಬೇಕು, ಬಡವರಲ್ಲಿ ದಾನ ಮಾಡಬೇಕು, ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರ ಮೇಲೆ ನಾವು ಕರುಣೆ ತೋರಬೇಕು. ಅವರ ಯಾವುದೇ ಒಂದು ಕೆಲಸದಿಂದ ನಮಗೆ ಕೋಪ ಬಂದರೂ ಸಹ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ತನ್ನ ಕರುಣೆ ತೋರಲಿ, ನಮ್ಮಿಂದ ಅವನ ಅವಿಧೇಯತೆಯಾದರೂ ಸಹ ಅವನು ನಮಗೆ ಕರುಣೆ ತೋರುತ್ತಿದ್ದಾನೆ ಎಂದು ಇದನ್ನು ಯೋಚಿಸಿಕೊಂಡು ನಾವು ಅವರಿಂದ ಯಾವುದೇ ತಪ್ಪಾದರೂ ಸಹ ನಾವು ಅವರಿಗೆ ಕ್ಷಮಿಸಿ ಅವರ ಮೇಲೆ ಕರುಣೆ ತೋರಬೇಕು. ದಯೆಯಿಂದ ನಾವು ಅವರಿಂದ ವರ್ತಿಸಿಕೊಳ್ಳಬೇಕು. ಇದು ಬಹಳ ಮುಖ್ಯವಾದ ವಿಷಯ. ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರ ಮೇಲೆ ನಾವು ಕರುಣೆ ತೋರುವುದಿಲ್ಲ ಎಂದರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಕರುಣೆಗೂ ನಾವು ಅರ್ಹರಲ್ಲ. ಒಂದು ಪುಸ್ತಕದಲ್ಲಿ ಬರೆಯಲಾಗಿದೆ, ನೀವು ಭೂಮಿಯವರ ಮೇಲೆ ಕರುಣೆ ತೋರಿ ಆಕಾಶದವನು ನಿಮ್ಮ ಮೇಲೆ ತಮ್ಮ ಕರುಣೆಯನ್ನು ತೋರುತ್ತಾನೆ. ಸೊ ನಾವು ಮೊಟ್ಟ ಮೊದಲದಾಗಿ ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರ ಜೊತೆ, ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳೊಂದಿಗೆ, ನಮ್ಮ ತಂದೆ ತಾಯಿಯರೊಂದಿಗೆ, ನಮ್ಮ ಗೆಳೆಯರೊಂದಿಗೆ, ಮಸೀದಿಗಳಲ್ಲಿ, ಪ್ರತಿಯೊಂದು ಜಾಗದಲ್ಲಿ ಮಾನವರಿಂದ, ಜನರಿಂದ ನಾವು ದಯೆಯಿಂದ ವರ್ತಿಸಿಕೊಳ್ಳಬೇಕು. ಅವರಿಂದ ಯಾವುದೇ ಒಂದು ತಪ್ಪಾದರೂ ಸಹ, ಅವರು ನಮಗೆ ತಿಳಿದಿಲ್ಲದೆ ಯಾವುದೇ ಒಂದು ರೀತಿಯಲ್ಲಿ ನಮಗೆ ನೋಯಿಸಿದರೂ ಸಹ, ನಮಗೆ ತೊಂದರೆ ಕೊಟ್ಟರೂ ಸಹ ಅವರಿಗೆ ಕ್ಷಮಿಸಬೇಕು, ಕರುಣೆ ತೋರಬೇಕು. ಹಾಗೂ ಅಲ್ಲಾಹನ ಆರಾಧನೆ ಮತ್ತು ಪ್ರಾರ್ಥನೆಯಿಂದ, ತಹಜುದ್ ನಮಾಜಿನಿಂದ ಅಲ್ಲಾಹನಿಂದ ಅವನ ಕರುಣೆಯನ್ನು ನಾವು ಕೇಳಬೇಕು. ಎರಡನೇ ಹಂತ, ಎರಡನೇ ಅಶ್ರ ಮಗ್ಫಿರತ್. ಇದು 11ರಿಂದ 20ನೇ ಉಪವಾಸದವರೆಗೆ ನಡೆಯುವ ಅಶ್ರ. ಮಗ್ಫಿರತ್ ಎಂದರೆ ಅಲ್ಲಾಹನ ಕ್ಷಮೆ ಪಡೆಯುವ ಹಂತ. ಈ ಹಂತದಲ್ಲಿ ನಾವು ಇಸ್ತಿಗ್ಫಾರ್ ಹೆಚ್ಚಿಸಬೇಕು, ಹೆಚ್ಚಾಗಿ ನಾವು ತೌಬಾ ಮಾಡಬೇಕು, ಹೆಚ್ಚಾಗಿ ನಾವು ಅಲ್ಲಾಹ್ ಸುಬ್ಹಾನಹು ವ ತಆಲಾದಿಂದ ತಮ್ಮ ಪಾಪಗಳ ಕ್ಷಮೆ ಕೇಳಬೇಕು. ಅಸ್ತಗ್ಫಿರುಲ್ಲಾ, ಅಸ್ತಗ್ಫಿರುಲ್ಲಾ, ಅಸ್ತಗ್ಫಿರುಲ್ಲಾ ಈ ದಿಕ್ರನ್ನು ನಾವು ಹೆಚ್ಚಿಸಬೇಕು. ನಮ್ಮ ಹೃದಯಗಳನ್ನು ನಾವು ಶುದ್ಧಗೊಳಿಸಬೇಕು. ನಾವು ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಬೇಕು ಮತ್ತು ನಮ್ಮ ಕುಟುಂಬದವರನ್ನು, ನಮ್ಮ ಸ್ನೇಹಿತರನ್ನು ಸಹ ನಾವು ಕ್ಷಮಿಸಬೇಕು. ಇದು ಮುಖ್ಯವಾದ ವಿಷಯ. ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಇದೇ ನಿಯಮವಾಗಿದೆ. ನಾವು ಜನರೊಂದಿಗೆ ಯಾವ ರೀತಿ ನಡೆದುಕೊಳ್ಳುತ್ತೇವೋ ಅದೇ ರೀತಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮೊಂದಿಗೆ ನಡೆದುಕೊಳ್ಳುತ್ತಾನೆ. ಈಗ ನಾವು ಜನರಿಗೆ ಕ್ಷಮಿಸಲು ಸಿದ್ಧರಾಗಿಲ್ಲ. ಒಂದೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಎಷ್ಟೋ ದಿನಗಳಿಂದ, ಎಷ್ಟೋ ತಿಂಗಳುಗಳಿಂದ, ಎಷ್ಟೋ ವರ್ಷಗಳಿಂದ ನಾವು ಅವರಿಂದ ಮಾತನಾಡುತ್ತಿಲ್ಲ, ಅವರಿಗೆ ಕ್ಷಮಿಸುತ್ತಿಲ್ಲ. ಇದು ನಮ್ಮ ಭಾವನೆಗಳಾಗಿದ್ದರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಕಡೆಯಿಂದ ಕ್ಷಮೆ ಪಡೆಯುವ ಈ ಮುಟ್ಟಾಳ ಆಲೋಚನೆಯನ್ನು ಸಹ ನಾವು ನಮ್ಮ ಮೆದುಳಿನಿಂದ ತೆಗೆದುಹಾಕಬೇಕು. ಇಂದು ನಮ್ಮ ಮುಸ್ಲಿಂ ಸಮಾಜ ಎಷ್ಟು ತುಳಿತಕ್ಕೊಳಗಾಗಿದ್ದರೆ ಇದಕ್ಕೆ ಕಾರಣವೇ ಇದು ನಮ್ಮ ಪರಸ್ಪರ ಹೋರಾಟಗಳು, ನಮ್ಮ ಪರಸ್ಪರ ದ್ವೇಷಗಳು, ನಮ್ಮ ಪರಸ್ಪರ ಜಗಳಗಳು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವನೊಂದಿಗೆ ಬೇರೆಯವರನ್ನು ಆರಾಧನೆಗೆ ಅರ್ಹರೆಂದು ಸೇರಿಸಿದರೂ ಸಹ, ಬೇರೆಯವರನ್ನು ಪರಮಾತ್ಮನೆಂದು ಪರಿಗಣಿಸಿಕೊಂಡರೂ ಸಹ
ನಂತರ ಅವನಿಂದ ಒಮ್ಮೆ ಕ್ಷಮೆ ಕೇಳಿದರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವನ ಸಂಪೂರ್ಣ ಜೀವನದ ಎಲ್ಲ ಪಾಪಗಳನ್ನು ಕ್ಷಮಿಸಿ ಅವನಿಗೆ ಈಗಲಷ್ಟೇ ಹುಟ್ಟುವನಂತೆ ಶುದ್ಧನಾಗಿ ಮಾಡುತ್ತಾನೆ. ಅದು ಇಡೀ ಜಗತ್ತಿನ ಕರ್ತನಾದ, ಇಡೀ ಜಗತ್ತನ್ನು ಸೃಷ್ಟಿಸಿರುವ, ಇಡೀ ಜಗತ್ತಿಗೆ ಆಹಾರ ನೀಡುವ, ಇಡೀ ಜಗತ್ತಿಗೆ ಅವರ ಅಗತ್ಯದ ಪ್ರತಿ ಒಂದು ವಸ್ತುವನ್ನು ನೀಡುವ ಪರಮಾತ್ಮ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ನಡವಳಿಕೆ ಇದಾಗಿದೆ. ಹಾಗೂ ಬೇರೆ ಒಂದು ಮಾನವ, ಬೇರೆ ಒಂದು ಮನುಷ್ಯ, ಅವನಿಗೆ ನಾವು ಸೃಷ್ಟಿಸಿಲ್ಲ, ಅವನ ಅಗತ್ಯಗಳನ್ನು ನಾವು ಪೂರೈಸುತ್ತಿಲ್ಲ, ಅವನ ಮೇಲೆ ನಮ್ಮ ಯಾವುದೇ ದಯೆ ಅಥವಾ ಕರುಣೆಯ ಯಾವುದೇ ಒಂದು ಸಾಧನೆಯೂ ಇಲ್ಲ, ಅವನು ನಮ್ಮ ಜೀವಿಯೂ ಅಲ್ಲ, ಅವನು ನಮ್ಮ ಭಕ್ತನೂ ಅಲ್ಲ, ಅವನು ಸಹ ನಮ್ಮಂತೆ ಒಂದು ಮಾನವ, ನಾವು ಸಹ ಅವನಂತೆ ಒಂದು ಮಾನವ. ಹೀಗಾಗಿದ್ದರೂ ಸಹ ಅವನು ಒಮ್ಮೆ ನಮಗೆ ಯಾವುದೇ ಒಂದು ಮನನೊಯಿಸುವ ಮಾತು ಅಥವಾ ಕಾರ್ಯ ಮಾಡಿಬಿಟ್ಟರೆ ನಾವು ಅವನಿಗೆ ಕ್ಷಮಿಸಲು ಸಿದ್ಧರಾಗಿಲ್ಲ. ಅವನಿಗೆ ಕ್ಷಮಿಸುವುದು ನಾವು ನಮಗೆ ನಾಚಿಕೆ ಪಡುವ ಒಂದು ಕಾರ್ಯವೆಂದು ಪರಿಗಣಿಸಿಕೊಂಡಿದ್ದೇವೆ. ಹಾಗೂ ಇದನ್ನು ಸೆಲ್ಫ್ ರೆಸ್ಪೆಕ್ಟ್ ಎಂಬ ಒಂದು ಮುಟ್ಟಾಳ ಹೆಸರನ್ನು ನೀಡುತ್ತೇವೆ. ಇದು ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ, ಇದು ಅಹಂಕಾರ, ಇದು ದುರಹಂಕಾರ. ಇದು ತನ್ನನ್ನು ಅಲ್ಲಾಹನಿಂದ ಶ್ರೇಷ್ಠನೆಂದು ಪರಿಗಣಿಸಿಕೊಳ್ಳುವ ಒಂದು ಮುಟ್ಟಾಳ್ತನ. ಸ್ವಯಂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಇಷ್ಟೊಂದು ದೊಡ್ಡ ದೊಡ್ಡ ಪಾಪಗಳನ್ನು ಕ್ಷಮಿಸಲು ಸಿದ್ಧನಾಗಿದ್ದಾನೆ ಎಂದರೆ ನಾವು ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಯಾಕೆ ಕ್ಷಮಿಸುವುದಿಲ್ಲ? ಇದರ ಬಗ್ಗೆ ನಾವು ಗಮನವಹಿಸಬೇಕು. ಹಾಗೂ ಈ ರಮಜಾನಿನಲ್ಲಿ ನಮ್ಮಿಂದ ನೊಂದಿರುವ ಪ್ರತಿ ಒಂದು ವ್ಯಕ್ತಿಯಿಂದ ನಾವು ಹೋಗಿ ಕ್ಷಮೆ ಪಡೆದುಕೊಳ್ಳಬೇಕು. ಹಾಗೂ ನಮಗೆ ನೋಯಿಸಿರುವ ಪ್ರತಿಯೊಂದು ವ್ಯಕ್ತಿಯನ್ನು ನಾವು ಕ್ಷಮಿಸಬೇಕು. ನಮ್ಮ ಹೃದಯವು ಪ್ರತಿಯೊಂದು ಕೀಳತನದಿಂದ ಮುಕ್ತವಾಗಿರಬೇಕು. ಹೀಗಾಗಿದ್ದರೆ ಮಾತ್ರ ನಾವು ಅಲ್ಲಾಹ್ ಸುಬ್ಹಾನಹು ವ ತಆಲಾದಿಂದ ಈ ರಮಜಾನಿನ 2ನೇ ಅಶರಾದಲ್ಲಿ ಮಗ್ಫಿರತ್ ಪಡೆಯಲು, ಕ್ಷಮೆ ಪಡೆಯಲು ಸಾಧ್ಯ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ, ರಮಜಾನಿನ ಈ ಹಂತದಲ್ಲಿ, ಈ 2ನೇ ಹಂತದಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತನ್ನ ಭಕ್ತರ ಪಾಪಗಳನ್ನು ಮನ್ನಿಸುತ್ತಾನೆ. ಹೀಗಾಗಿ ನಾವು ಅವನಿಂದ ಕ್ಷಮೆ ಪಡೆದುಕೊಳ್ಳಬೇಕು. ಅಲ್ಲಾಹನಿಂದ ಕ್ಷಮೆ ಪಡೆದುಕೊಳ್ಳುವ ಜೊತೆಯೇ ನಾವು ನಮ್ಮ ಪರಸ್ಪರ ಈ ಜಗಳಗಳನ್ನು ಸಹ ನಿವಾರಿಸಿಕೊಳ್ಳಬೇಕು. 3ನೇ ಹಂತ ನರಕದಿಂದ ಮುಕ್ತಿ. 21ನೇ ಉಪವಾಸದಿಂದ ಹಿಡಿದು 30ನೇ ಉಪವಾಸದವರೆಗೆ. ಈ ಹಂತದಲ್ಲಿ ನಾವೇನು ಮಾಡಬೇಕು? ಲೈಲತುಲ್ ಕದ್ರನ್ನು ಹುಡುಕಬೇಕು. ರಮಜಾನಿನ ಕೊನೆಯ 10 ರಾತ್ರಿಗಳಲ್ಲಿ ಒಂದು ರಾತ್ರಿ ಇಂತಹ ಬರುತ್ತದೆ, ಆ ಒಂದು ರಾತ್ರಿ 1000 ತಿಂಗಳಿಗಿಂತ ಶ್ರೇಷ್ಠವಾದ ಒಂದು ಮಹಾನ್ ರಾತ್ರಿಯಾಗಿದೆ. ಅದನ್ನು ನಾವು ಈ ಕೊನೆಯ ಅಶರಾನಲ್ಲಿ, ಈ ಕೊನೆಯ ಹಂತದಲ್ಲಿ ಹುಡುಕಬೇಕು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎತಿಕಾಫ್ ಮಾಡುವ ಮೂಲಕ ಕೊನೆಯ ಈ ಅಶರಾನಲ್ಲಿ, ಕೊನೆಯ ಈ ಹಂತದಲ್ಲಿ 20ನೇ ಉಪವಾಸದ ಮಗರಿಬ್ ನಮಾಜಿನಿಂದ ಹಿಡಿದು ಈದ್ ಉಲ್ ಫಿತ್ರಿನ ಚಂದ್ರ ಕಾಣುವವರೆಗೂ ಎತಿಕಾಫ್ ಮಾಡಿ ಪ್ರತಿಯೊಂದು ರಾತ್ರಿಯಲ್ಲಿ ಜಾಗರಣೆ ಮಾಡಿ ಈ ಲೈಲತುಲ್ ಕದ್ರನ್ನು ಹುಡುಕುತ್ತಿದ್ದರು. ಒಂದು ಲೈಲತುಲ್ ಕದ್ರ್ ನಾವು ಪಡೆದುಕೊಂಡರೆ ಇದು 1000 ತಿಂಗಳುಗಳಿಂದ ಹೆಚ್ಚಾಗಿ ನಾವು ಅಲ್ಲಾಹನ ಆರಾಧನೆ ಮಾಡುವ ಸಮಾನವಾಗುತ್ತದೆ. ಅರ್ಥಾತ್ 88 ವರ್ಷಕ್ಕೂ ಹೆಚ್ಚಾಗಿ ನಾವು ಅಲ್ಲಾಹನ ಆರಾಧನೆಯಲ್ಲಿ ನಮ್ಮ ಜೀವನವನ್ನು ಕಳೆಯುವ ಸಮಾನವಾಗಿರುತ್ತದೆ. ಈ ಹಂತದಲ್ಲಿ ನಾವು ಅಲ್ಲಾಹನಿಂದ ನರಕದಿಂದ ನಮಗೆ ರಕ್ಷಿಸು ಎಂದು ಬೇಡಬೇಕು. ಹಾಗೂ ಈ 3 ಅಶ್ರಾಗಳಲ್ಲೂ ಸಹ ಈ ಅಲ್ಲಾಹನ 3 ಅನುಗ್ರಹಗಳನ್ನು, ಅವನ ವಿವಿಧ ಉಡುಗೊರೆಗಳನ್ನು ಪಡೆದುಕೊಳ್ಳಲು ನಮ್ಮ ಉಲಮಾರವರು ನಮಗೆ 3 ಶಾರ್ಟ್ ಆ್ಯಂಡ್ ಸ್ವೀಟ್ ದುಆಗಳನ್ನು ಸಹ ಕಲಿಸಿದ್ದಾರೆ. ಮೊದಲನೇ ಅಶ್ರಾ ರಹಮತ್ ಅಶ್ರ ಆಗಿದೆ, ಅನುಗ್ರಹ ಮತ್ತು ಕರುಣೆಯ ಅಶ್ರವಾಗಿದೆ. ಇದರಲ್ಲಿ ನಾವು ಅಲ್ಲಾಹನಿಂದ ಅವನ ಕರುಣೆಯನ್ನು ಕೇಳಬೇಕು. ರಬ್ಬಿಗ್ಫಿರ್ ವರ್ಹಮ್ ವ ಅಂತ ಖೈರುರ್ ರಾಹಿಮೀನ್. ಓ ನನ್ನ ಪರಮಾತ್ಮನೇ, ನನಗೆ ಕ್ಷಮಿಸು, ನನ್ನ ಮೇಲೆ ಕರುಣೆ ತೋರು, ನೀನೇ ಅತ್ಯುತ್ತಮವಾಗಿ ಕರುಣೆ ತೋರುವವನು. 2ನೇ ಅಶ್ರಾದಲ್ಲಿ ಅಸ್ತಗ್ಫಿರುಲ್ಲಾಹ ರಬ್ಬಿ ಮಿನ್ ಕುಲ್ಲಿ ದಂಬ್ಯು ವ ಅತೂಬು ಇಲೈ. ನಾನು ಅಲ್ಲಾಹನಿಂದ ಸರ್ವ ಪಾಪಗಳ ಕ್ಷಮೆ ಕೇಳುತ್ತೇನೆ ಹಾಗೂ ನನ್ನ ಪರಮಾತ್ಮ ಕಡೆ ನಾನು ಮರಳಿ ಹೋಗುತ್ತೇನೆ. 3ನೇ ಅಶ್ರದ ದುವಾ ಅಲ್ಲಾಹುಮ್ಮ ಅಜಿದ್ನಿ ಮಿನನ್ನಾರ್. ಓ ನನ್ನ ಅಲ್ಲಾಹನೇ, ನನಗೆ ನರಕದ ಬೆಂಕಿಯಿಂದ ರಕ್ಷಿಸು. ಈ 3 ದುವಾಗಳನ್ನು ನಾವು ಈ 3 ವಿವಿಧ ಅಶ್ರಗಳಲ್ಲಿ, ವಿವಿಧ ಹಂತಗಳಲ್ಲಿ ನಾವು ಹೆಚ್ಚಾಗಿ ಓದಬೇಕು. ಐ ಹೋಪ್ ನಿಮಗೆ ರಮಜಾನಿನ ಈ 3 ಅಶ್ರಗಳ ಬಗ್ಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ವಿಡಿಯೋ ಇಷ್ಟವಾದಲ್ಲಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.